ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಮಾಜಿ ಸಚಿವ ರಾಜು ಗೌಡ ಪ್ರಯಾಣಿಸ್ತಾ ಇದ್ದಂತ ಕಾರು ಅಪಘಾತಕ್ಕೀಡಾಗಿದೆ. ಹಿಂಬದಿಯಿಂದ ಬಂದಂತ ಕಾರ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಹಿಂಬದಿಯಿಂದ ಬಂದು ಕಾರ್ಗೆ ಟಿಪ್ಪರ್ ಒಂದು ಡಿಕ್ಕಿ ಹೊಡೆದಿದೆ. ಯಾದಗಿರಿ ನಗರದ ಗಂಜ್ ಸಂಭವಿಸಿದ ಅಪಘಾತ ಇದು. ಸಣ್ಣಪುಟ್ಟ ಗಾಯದಿಂದ ಮಾಜಿ ಸಚಿವ ರಾಜು ಗೌಡ ಪಾರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡಿದ್ದಾರೆ. ಹಾಗೆ ಬೇರೆ ಕಾರ್ನಲ್ಲಿ ಸುರಪುರಕ್ಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಟಿಪ್ಪರ್ ಚಾಲಕನನ್ನ ಈಗಾಗಲೇ ಟ್ರಾಫಿಕ್ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಗಮನಿಸಬಹುದು ನೀವು ಟಿಪ್ಪರ್ ಯಾವ ರೀತಿಯಾಗಿ ಮುಂಭಾಗ ನಜ್ಜುಗುಜ್ಜಾಗಿದೆ ಅಂತ. ಕಾರ್ಗೆ ಡಿಕ್ಕಿ ಹೊಡೆದಿದೆ. ಅದೃಷ್ಟವಶಾತ್ ಸಣ್ಣಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ ಮಾಜಿ ಸಚಿವ ರಾಜು ಗೌಡ. ಹಾಗೆ ಆಸ್ಪತ್ರೆಗೂ ಹೋಗಿದ್ದಾರೆ. ಚಿಕಿತ್ಸೆ ಪಡೆದು ಇದೀಗ ಮತ್ತೊಂದು ಕಾರ್ನಲ್ಲಿ ಅವರು ತೆರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾದಗಿರಿ ನಗರದ ಗಂಜ್ ಬಳಿ ನಡೆದಿರುವಂತಹ ಅಪಘಾತ ಇದು. ಸಣ್ಣಪುಟ್ಟ ಗಾಯ ಆಗಿದೆ, ಬಟ್ ಅಪಾಯದಿಂದ ಪಾರಾಗಿದ್ದಾರೆ. ತರಚಿದಂತ ಗಾಯಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಫಾರ್ಚುನರ್ ಕಾರ್ ಅದು ಹಿಂಬದಿ ಕಂಪ್ಲೀಟ್ ನಜ್ಜುಗುಜ್ಜಾಗಿ ಹೋಗಿದೆ. ಹಿಂದಿನಿಂದ ಬಂದಿದ್ದಂತ ಟಿಪ್ಪರ್ ಕಾರ್ಗೆ ಡಿಕ್ಕಿ ಹೊಡೆದಿದೆ. ಇನ್ನು ಆನೇಕಲ್ ಭಾಗದ ಜನರ ನಿದ್ದೆಗೆಡಿಸಿದೆ ದುರ್ವಾಸನೆ. ಘನತ್ಯಾಜ್ಯ ಘಟಕದ ಅಧ್ವಾನಕ್ಕೆ ಸ್ಥಳೀಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಚಿಕ್ಕನಾಗಮಂಗಲದ ಘನತ್ಯಾಜ್ಯ ಘಟಕದ ಬಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಂಜೆ ಆದ್ರೆ ಸಾಕು ಸೊಳ್ಳೆ ನೊಣಗಳ ಕಾಟಕ್ಕೆ ಜನ ಕಂಗಾಲಾಗಿ ಹೋಗಿದ್ದಾರೆ. ಸಮಸ್ಯೆ ಸರಿ ಮಾಡಿ ಅಂತ ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ ಜನ. ಸೊಳ್ಳೆಗಳ ಕಾಟ, ನೊಣಗಳ ಕಾಟ, ಅದ್ರ ಮಧ್ಯೆ ದುರ್ವಾಸನೆ. ಘನತ್ಯಾಜ್ಯ ಘಟಕದ ಅಧ್ವಾನಕ್ಕೆ ಅಲ್ಲಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ತಾವು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಜೊತೆಗೆ ಪ್ರತಿಭಟನೆಗೂ ಕೂಡ ಇಳಿದಿದ್ದಾರೆ. ಈಗ ಆಗ್ತಾ ಇರುವಂತಹ ಸಮಸ್ಯೆಯನ್ನ ಸರಿಪಡಿಸ್ಕೊಡಿ ಅನ್ನೋದಾಗಿ ಕಾಲ್ನಡಿಗೆ ಜಾಥಾ ಮೂಲಕವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ.